ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್, ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಫರ್ಮ್ಸ್, ಕಂಪ್ನೀಸ್ ಇವೇನು ಸಾಲ ವಸೂಲಿಯೊಳಗೆ ಕಿರುಕುಳ ಮಾಡ್ತಾ ಇದ್ದಾರೆ, ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ತಮಗೆ ತಿಳಿದ ಹಾಗೆ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಅಂಥವರ ಬಗ್ಗೆ ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ತರಬೇಕು. ಹಾಗೂ ಮತ್ತೇನು ಸವಲತ್ತು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆಯಿತು. ಅದಾದಮೇಲೆ 4 ಗಂಟೆಗೆ ಕೃಷ್ಣಾದಲ್ಲಿ ಮತ್ತೆ ಸಭೆ ಆಗಿದೆ. ಹಲವು ವಿಚಾರಗಳನ್ನು ಈ ಸಭೆಯೊಳಗೂ ಪ್ರಸ್ತಾಪ ಆಯಿತು. ಅದಕ್ಕೆ ಕೆಲವುಗಳನ್ನು ಹೊಸ ವಿಚಾರನ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಸೂಚನೆ ಆಗಿತ್ತು. ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪಿತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು. ಅದಕ್ಕಾಗಿ 4 ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್, ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈ ಕೂತು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳಾದ ಅಮ್ಲಾನ್ ವಿಶ್ವಾಸ್, ಆಮೇಲೆ ಲಾ ಸೆಕ್ರೆಟ್ರಿ ಹಾಗೂ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಇವರು ಕೂತು, ವಿಶಾಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವಿಶಾಲ್ ಇವರು ಕೂತು ಆ ಒಂದು ಮಾಡಿಫಿಕೇಷನ್ಸು, ಎಡಿಷನ್ಸು ಅವನ್ನೆಲ್ಲನೂ ಮಾಡ್ತಾಯಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತಾರೆ. ಮತ್ತೆ ಕ್ಯಾಬಿನೆಟ್ ತರಬೇಕು ಸರ್? ಇದೇನು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಅಧಿಕಾರ ಕೊಟ್ಟಿರೋದ್ರಿಂದ ಅದೇನು ತರಬೇಕಾಗಿರ್ತಕ್ಕಂಥ ಅವಕಾಶ. ರಾಜ್ಯಪಾಲರಿಗೆ ಯಾವಾಗ ಕಳಿಸ್ಕೊಡ್ಬೋದು ಸರ್? ಡಿಪೆಂಡ್ಸ್ ಆನ್ ಹೌ ಸೂನ್ ಇಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್. ಹೊತ್ತಿಗೆ ನಾಳೆ ಸಾಯಂಕಾಲದೊಳಗೆ ಆಗ್ಬೋದು, ನಾಳೆ ಹೆಂಗೆ ಅಂದರೆ ನಾಡ್ದಾಗ. ಅಲ್ಲ, ಅಷ್ಟರೊಳಗೆ ಏನೋ ಈ ರೀತಿ ಪ್ರಕ್ರಿಯೆಗಳಾದರೆ ಅದನ್ನು ಯಾವ ಥರ ಟ್ಯಾಕಲ್ ಮಾಡ್ತಾರೆ? ಏನು ಪ್ರಕ್ರಿಯೆ? ಬೇರೆ ಇದನ್ನೇ ವಸೂಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ. ಅಲ್ಲ, ಈಗಾಗಲೇ ಈಗ ನಿಮ್ಮ ಆಲೋಚನೆ ಪ್ರಕಾರ ನೀವು ಮಾಡೋ ಪ್ರಯತ್ನದ ಮೂಲಕ ಸಾವಕಾಶವಾಗಿ ಸಂದೇಶ ಹೊರಟಿದೆ. ನಮ್ಮ ಕಾನೂನು ಜಾರಿಯಾದಾಗ, ಸುಗ್ರೀವಾಜ್ಞೆ ಬಂದಾಗ ಸ್ಪಷ್ಟ ಸಂದೇಶ ಹಾಗೂ ಪೊಲೀಸರಾಗಲಿ ಇತರರಿಗಾಗಲಿ ಏನು ಅಧಿಕಾರ ಕೊಡ್ತೀವಿ ಅದರ ಮೇಲೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ಅಪೇಕ್ಷೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.